ಫ್ರೆಂಡ್ಸ್, ಹೊಸಕೋಟೆಯಲ್ಲಿ ಸೂಪರ್ ಆಗಿ ಗಣಪತಿನ ಇಟ್ಟಿದ್ದಾರೆ ನೋಡಿ, ಮಿಸ್ ಮಾಡಬೇಡಿ. ನೋಡಬಹುದು, ಫ್ಲವರ್ ಡೆಕೋರೇಷನ್ ಸೂಪರ್ ಆಗಿ ಮಾಡಿದ್ದಾರೆ ನೋಡಿ. ಯಾವ ರೀತಿ ಗಣಪತಿನ ಇಟ್ಟಿದ್ದಾರೆ, ಶಿವಲಿಂಗ ಮೇಲೆ ಗಣಪತಿ ಕುಂತಿರುವುದು. ಫ್ರೆಂಡ್ಸ್, ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ನೋಡಬಹುದು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕೈಲಾಸ ಸೃಷ್ಟಿ ಆಗ್ತಾ ಇತ್ತು ಒಳಗಡೆ. ಅದೇನ ಭಕ್ತ 29ನೇ ವರ್ಷದ ಗಣಪತಿ ಇಲ್ಲಿ ಅವರು ಈ ಏರಿಯಾದಲ್ಲಿ ಇಡ್ತಾ ಇರೋದು ನೋಡಬಹುದು ನೀವು. ಈ ಏರಿಯಾದಲ್ಲಿ ಗಣಪತಿನ ಯಾವ ರೀತಿ ಇಟ್ಟಿದ್ದಾರೆ ಅಂತ ನೋಡಬಹುದು ನೀವು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರು ಹೋಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿನ್ನ ಓದುರಿಯಲ್ಲಿ ನಾನು ನಿಮಗೆ ಹೊಸಕೋಟೆಯ ಗಣಪತಿ ತೋರಿಸಿದೆ. ಫ್ರೆಂಡ್ಸ್, ಇವತ್ತು ಎಷ್ಟಾಗುತ್ತೆ ಅಷ್ಟು ಹೊಸಕೋಟೆಯ ಎಲ್ಲ ಗಣಪತಿ ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇವತ್ತು ಶನಿವಾರ, ಅದಕ್ಕೋಸ್ಕರ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಜಸ್ಟ್ ಇವಾಗ ರೂಮಿಂದ ಬಿಡ್ತಾ ಇದ್ದೀನಿ. ಸಾಯಂಕಾಲ ಒಂದು 5 ಗಂಟೆ ಆಗಿತ್ತು. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟು. ದರ್ಶನ ಎಲ್ಲ ಇವಾಗ ಮುಗೀತು. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋದ್ರೆ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ. ತುಂಬಾ ದಿನದ ಆದ್ಮೇಲೆ ನಾನು ಬಂದಿರೋದು. ಓ ಭುಜ ಬಲವ ತೋರಿ ನಿಂತೋನೆ ಭವ ಭಯವ. ನೋಡಿ, ದೇವ್ರ ದರ್ಶನ ಎಲ್ಲ ಮುಗೀತು, ಹೊರಗಡೆ ಬಂದೆ. ಇವಾಗ ಬನ್ನಿ, ಇವಾಗ ಹೊಸಕೋಟೆಯ ಎಲ್ಲಾ ಏರಿಯಾದ ನಿಮ್ಗೆ ಗಣಪತಿ ಯಾವ ರೀತಿ ಇಟ್ಟಿದ್ದಾರೆ, ಡೆಕೋರೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇವಾಗ ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಹೊಸಕೋಟೆಯ ಓಲ್ಡ್ ಬಸ್ ಸ್ಟಾಪ್ ಅಲ್ಲಿ ಇಟ್ಟಿದ್ದಾರೆ ಗಣಪತಿ. ಅಲ್ಲಿ ನೋಡಕ್ ಹೋಗ್ತಿದ್ದೀನಿ. ನೋಡಬಹುದು, ಅಲ್ಲಿ ಬಂದೆ ನಾನು ಇವಾಗ. ಆ ರೋಡಲ್ಲಿ ಇಟ್ಟಿದ್ದಾರೆ ಈ ಗಣಪತಿನ. ನೋಡಬಹುದು, ಸೂಪರ್ ಆಗಿ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಡೆಕೋರೇಷನ್ ಎಲ್ಲ ಸೂಪರ್ ಆಗಿದೆ, ನೋಡ್ಬೋದು ನೀವು. ನೋಡ್ಕೊಳ್ಳಿ, ಗಣಪತಿನ ಯಾವ ರೀತಿ ಇಟ್ಟಿದಾರಂತ ಸೂಪರ್ ಆಗಿದೆ. ಫ್ರೆಂಡ್ಸ್, ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ, ನೋಡಬಹುದು ನೀವು ಯಾವ ರೀತಿ ಮಾಡಿದಾರಂತ. ಸಖತ್ತಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ, ನೋಡಬಹುದು ನೀವು. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸಖತ್ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ, ಸೂಪರ್ ಇದೆ. ಗಣಪತಿಯ ದರ್ಶನ ಎಲ್ಲ ಮುಗೀತು. ಸೂಪರ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು, ಸಖತ್ತಿತ್ತು. ಬನ್ನಿ, ಇವಾಗ ನೆಕ್ಸ್ಟ್ ಹೊಸಕೋಟೆಯ ಓಲ್ಡ್ ಬಸ್ ಸ್ಟಾಪ್ ಅಲ್ಲಿ ಇಟ್ಟಿದಾರಂತೆ ಗಣಪತಿ. ಅಲ್ಲಿ ಸೂಪರ್ ಆಗಿದೆ ಅಂತೆ, ಅಲ್ಲೋಗಿ ನಿಮಗೆ ತೋರಿಸ್ತೀನಿ ಬನ್ನಿ. ಅಗ್ರ ಪೂಜೆಗಧಿಪತಿ ಸಂಕಷ್ಟ. ಫ್ರೆಂಡ್ಸ್, ಇದು ಹೊಸಕೋಟೆಯ ಹೂವಂಡಿ ಸರ್ಕಲ್ ಅಲ್ಲಿ ಇಟ್ಟಿದ್ರು, ನೋಡಬಹುದು. ಸೂಪರ್ ಆಗಿದೆ ನೋಡಿ, ಯಾವ ರೀತಿ ಡೆಕೋರೇಷನ್ ಮಾಡಿದ್ರಂತ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿದೆ, ಸಖತ್ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ನೋಡಿದ್ರಲ್ಲ, ಇದೇ ಏರಿಯಾದಲ್ಲಿ ಮುಂದೆ ಒಂದು ಸಖತ್ತಾಗಿ ಇಟ್ಟಿದ್ದಾರೆ ಗಣಪತಿ, ತೋರಿಸ್ತೀನಿ ಬನ್ನಿ. ನೋಡಿ, ಸೂಪರ್ ಆಗಿದೆ. ಶಿವನ್ ಮೂರ್ತಿ ಮಾಡಿದ್ದಾರೆ ಎಂಟ್ರೆನ್ಸ್ ಅಲ್ಲೇ. ಇದು ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬನ್ನಿ, ಇವಾಗ ಒಳಗಡೆ ಹೋಗಿ ಯಾವ ರೀತಿ ಇಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಗಣಪತಿನ.
ನೋಡಿ ಸೂಪರ್ ಆಗಿ ಇಟ್ಟಿದ್ದಾರೆ. ನೋಡಿ ಇದು ಒಳಗಡೆ ಇದು ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ ಫ್ಲವರ್ದು, ನೋಡ್ಕೋಬಹುದು ನೀವು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೆಲ್ಲ. ನೋಡಿ ಗಣಪತಿ ಶಿವಲಿಂಗ ಮೇಲೆ ಕುಂತಿರುವಂತ ಗಣಪತಿ ಇಟ್ಟಿದ್ದಾರೆ. ಸೂಪರ್ ಆಗಿದೆ ಇದು, ನೋಡ್ಕೋಬಹುದು. ಈಶ್ವರ ನಿಂತ್ಕೊಂಡಿರೋದು, ಶಿವಲಿಂಗ ಮೇಲೆ ಗಣಪತಿ ಕುತ್ಕೊಂಡಿರೋದು ಸಖತ್ತಿದೆ, ನೋಡ್ಕೋಬಹುದು ಫ್ರೆಂಡ್ಸ್. ಸಖತ್ತಾಗಿ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್. ನೋಡಿ ಡಿಸೈನಿಂಗ್ ಎಲ್ಲ ಯಾವ ರೀತಿ ಆಗಿದೆ ಅಂತ. ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ಈ ಏರಿಯಾದಲ್ಲಿ ಸೂಪರ್ ಆಗಿ ಗಣಪತಿನ ಇಟ್ಟಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು ನೋಡಿ, ಸಖತ್ತಿದೆ. ಬಂದು ಒಂದ್ಸಲ ನೋಡಿ ಫ್ರೆಂಡ್ಸ್ ನೋಡ್ಬೋದು. ಪಕ್ಕದಲ್ಲೂ ಒಂದು ಗಣಪತಿ ಇಟ್ಟಿದ್ದಾರೆ, ಸೂಪರ್ ಆಗಿದೆ ನೋಡ್ಬೋದು. 17ನೇ ವರ್ಷದ ಇಡ್ತಾ ಇರೋದು ಗಣಪತಿ ಅವರು. ಸಖತ್ತಾಗಿ ಡಿಸೈನಿಂಗ್ ಮಾಡಿ ಇಟ್ಟಿದ್ದಾರೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಸೂಪರ್ ಆಗಿದೆ ಅಲ್ವಾ? ಸಖತ್ತಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ, ಸೂಪರ್ ಇತ್ತು ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿ ಗಣಪತಿನ ಇಟ್ಟಿದ್ರು. ಈ ವರ್ಷ ದೇವರು ಎಲ್ರಿಗೂ ಒಳ್ಳೇದೇನೆ ಮಾಡಲಿ. ಅವ್ರು ಅನ್ಕೊಂಡ ಅಂತ ಕೆಲಸಗಳೆಲ್ಲ ಈ ವರ್ಷ ನೆರವೇರಲಿ ಅಂತ ನಾನು ಕೇಳ್ಕೊಂಡೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಗಣಪತಿ ಸೂಪರ್ ಆಗಿ ಇಟ್ಟಿದ್ರು. ಆಲ್ರೆಡಿ ಇವಾಗ 4 ಗಣಪತಿ ತೋರಿಸಿದ್ದೀನಿ. ಇವಾಗ ಇನ್ನೊಂದು ಗಣಪತಿ ತೋರಿಸ್ಬೇಕು ನಿಮಗೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ನಿಮಗೆ. ಇದು ನಮ್ಮ ಏರಿಯಾ ಹತ್ರನೇ ಇಟ್ಟಿರುವಂತ ಗಣಪತಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಇಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು, ಅದಕ್ಕೋಸ್ಕರ ಇಲ್ಲೆಲ್ಲ ರಂಗೋಲಿ ಹಾಕಿದ್ದಾರೆ. ಸೂಪರ್ ಆಗಿದೆ ರಂಗೋಲಿ ಎಲ್ಲ, ನೋಡ್ಕೋಬಹುದು ನೀವು ಯಾವ ರೀತಿ ಇದೆ ಅಂತ. ಇದು 8ನೇ ದಿನ, ಬಟ್ ನಾಳೆ 9ನೇ ದಿನ ಈ ಗಣಪತಿನ ವಿಸರ್ಜನೆ ಮಾಡ್ತಾರೆ. ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಪೂಜಾ ಕಾರ್ಯಕರ್ತರು ನಮ್ಮ ಸ್ನೇಹಿತರ, ಇವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಬಿಟ್ಟು, ಯಾರು ತಪ್ಪು ತಿಳ್ಕೋಬೇಡಿ, ರಂಗೋಲಿಗಳನ್ನ ತುಳಿಬೇಡಿ, ಸ್ಕ್ರೀನ್ ನ ಮುಂದೆ ನಿಂತ್ಕೊಳ್ಳಿ. ಪೂಜಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಭೂ ಕೈಲಾಸ ಸೃಷ್ಟಿ ಆಗ್ತಾ ಇತ್ತು ಒಳಗಡೆ. ಫ್ರೆಂಡ್ಸ್, ಒಳಗಡೆ ಪೂಜೆ ನಡೀತಾ ಇತ್ತು, ಅದಕ್ಕೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ವಿ. ನೋಡ್ಬೋದು, ಇದು ಇವ್ರು ಕುಂದ್ರಿಸೋದು 29ನೇ ವರ್ಷಕ್ಕೆ ಗಣಪತಿ ಇಲ್ಲಿ ಕುಂದಿರ್ಸ್ತಾ ಇರೋದು. ಬನ್ನಿ ವೇಟ್ ಮಾಡಿ ಆ ಗಣಪತಿ ದರ್ಶನ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್ ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ಇದು ಎಂಟ್ರೆನ್ಸ್ ಅಲ್ಲೇ ರಂಗೋಲಿ ದೊಡ್ಡದಾಗಿ ಸೂಪರ್ ಆಗಿ ಹಾಕಿದ್ರು, ನೋಡ್ಬೋದು ಯಾವ ರೀತಿ ಅಂತ. ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಗುತ್ತಾ ಬಂತಂತೆ. ಇವಾಗ ಸ್ಕ್ರೀನ್ ಓಪನ್ ಮಾಡ್ತಾರೆ, ನೋಡ್ಕೋಬಹುದು ನೀವು. ಲೈಟ್ ಫೋಕಸ್ ಆದ ಕಾರಣಕ್ಕೋಸ್ಕರ ಗಣಪತಿ ಕಾಣಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಗಣಪತಿ. ಎಲ್ಲರೂ ದರ್ಶನ ಪಡ್ಕೊಳ್ಳಿ. ಯಾರಾದರೂ ಈ ಏರಿಯಾದ ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂಪರ್ ಆಗಿ ಗಣಪತಿನ ಇಟ್ಟಿದ್ರು, ನೋಡ್ಬೋದು ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೂಪರ್ ಆಗಿತ್ತು. ದೇವರು ಎಲ್ರಿಗೂ ಒಳ್ಳೇದೇ ಮಾಡಲಿ ಫ್ರೆಂಡ್ಸ್. ನೋಡ್ಬೋದು 29ನೇ ವರ್ಷದ ಗಣಪತಿ ಕುಂದಿರ್ಸ್ತಾ ಇರೋದು, ಸೂಪರ್ ಆಗಿ ಇಟ್ಟಿದ್ರು. ನಾನು ವಿಡಿಯೋ ಮಾಡ್ದಂಗೆ ಇದೇ ಹೈಯೆಸ್ಟ್ ಗಣಪತಿ ಇಟ್ಟಿದ ವರ್ಷ ಅಂತಾನೆ ನಿಮ್ಗೆ ಹೇಳ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ, ಗಣಪತಿ ಇಟ್ಟು ಇವತ್ತಿಗೆ 8 ದಿನ ಆಯ್ತು. ನಾಳೆನೇ ವಿಸರ್ಜನೆ ಆಗ್ಬೋದು ಗಣಪತಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ 5 ಗಣಪತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.